ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸವ. ಆತ್ಮೀಯರೇ, ಇವತ್ತು ಬಹಳ ಪ್ರಮುಖ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ, ನಮ್ಮ KN ರಾಜಣ್ಣ ಈಗ ನಿಮಗೆ ಗೊತ್ತದ, ಈ ಮತ ಕಳ್ಳತನ ದೊಡ್ಡ ಮೂಮೆಂಟ್ ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಅಷ್ಟಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸಹ ತಗೊಳ್ಳೋದಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಆಲ್ರೆಡಿ ಸ್ಪಂದನೆಯೂ ಸಿಗ್ತಾಯಿದೆ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸ್ಪಂದನೆ ಸಿಗ್ತಾಯಿದೆ. ಒಂದಿಷ್ಟು ಮೊದಲಿನಿಂದಲೂ ಹೆಚ್ಚಿನ ನಾಯಕರಾಗಿ, ಪ್ರಬುದ್ಧ ನಾಯಕರಾಗಿ ಕಾಣ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನೋ ಅಚಾನಕ್ಕಾಗಿ ಬಾಯಿ ತಪ್ಪಿನಿಂದ ಯಾವುದೋ ಕಾರಣಕ್ಕಾಗಿ ಇವರು BJPಯಲ್ಲಿ ಹೆಂಗೆ ಯತ್ನಾಳರಿದ್ರು ಹಂಗೆ ಇವರು ಕಾಂಗ್ರೆಸ್ನು ಸ್ವಲ್ಪ ಸಿದ್ದರಾಮಯ್ಯ ಪರ ಪ್ಯಾಟ್ ಬೀಸೋದು ಜೊತೆ ಒಂದಿಷ್ಟು ಯಾಕೋ ಏನೋ ಜಲ್ದಿನ ಪ್ರವೋಕ್ ಆಗುವಂಥ ಮನೋಭಾವದವರ ಏನೋ ಅಂದ್ಬಿಟ್ರು ಸಡನ್ನಾಗಿ. ಇಲ್ಲ ಆಗ ಚೆಕ್ ಮಾಡಬೇಕಾಗಿತ್ತು, ಇದನ್ನು ಮಾಡೋಕಂತ ಏನು ವೋಟರ್ ಲಿಸ್ಟ್ ಮಾಡೋಕಂತ ಇತ್ತು, ನಮ್ಮ ಕೈಗಿತ್ತು ಅನ್ನೋ ಮಾತು ಮಾತಾಡಿ ತಮ್ಮ ನಾಲಿಗಿಂದ ತಮ್ಮ ಖುದ್ದು ಏನು ಕಳ್ಕೊಂಡ್ರಪ್ಪ ಅಂದ್ರೆ ಸಚಿವಗಿರಿ ಹಾಕ್ಕೊಂಡ್ರು. ಇದರ ಅವಶ್ಯಕತೆ ಆಗಿ ಇರಲಿಲ್ಲ, ಏನೂ ಅವಶ್ಯಕತೆ ಇರಲಿಲ್ಲ, ಮೌನ ಆಗಿಬಿಟ್ಟು ನಡೀತಾ ಇತ್ತು. ಹೌದು, ಸತ್ಯನ ಹೇಳಿದಾರೆ ಅವರು, ಸುಳ್ಳೇನಲ್ಲ. ಆದರೆ ಕೆಲವೊಮ್ಮೆ ಏನಾಗ್ತಾವಪ್ಪ ಅಂದ್ರೆ ಸತ್ಯ ವೇರಿ ಆಗ್ತಾವೆ. ಕಾರಣ ಇಷ್ಟ, ಈಗ ರಾಷ್ಟ್ರ ಮಟ್ಟದಲ್ಲಿ ಹಿಂದೆ ಕಾಂಗ್ರೆಸ್ಸು ಮಾಡಿದ ತಪ್ಪ, ರಾಹುಲ್ ಇದ್ದಾಗೂ ಆಗಿರ್ಬೇಕು, ತಪ್ಪಿಲ್ಲ ಅಂತಲ್ಲ. ಇವತ್ತು ತಪ್ಪುಗಳು ಇವತ್ತು ಗೊತ್ತಾಗ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಎಲ್ಲರೂ ಮಾಡ್ತಾರೆ ಬಿಡಪ್ಪ, ಎಲೆಕ್ಷನ್ ಕಮಿಷನವ್ರು ಮಾಡ್ತಾರೆ, ಕರೆಕ್ಟ್ ಅದಾರ, ಪ್ರಾಮಾಣಿಕ ಅದಾರ, ಇದಕ್ಕೆ ಹಂಗಿಲ್ಲ, ಎಲ್ಲ ಕರೆಕ್ಟ್ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಹೀಗಾಗಿ ಅವ್ರ ಮೇಲೆ ಅವಿಶ್ವಾಸ ತೋರ್ಸೋಕೆ ಹೋಗೋದಿಲ್ಲ. ಜೊತೆಗೆ ಈ ಒಂದು ನಾವು ಭೂತವಾಗಿ ಏನು ನಮ್ಮ ಏಜೆಂಟ್ರು ನೇಮಿಸಿರ್ತೀವಿ, ಅವ್ರ ಏಜೆಂಟ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ಅವ್ರು ಯಾರು ನೋಡ್ತಾ ಇರ್ತಾರೆ, ಯಾರು ವೋಟರ್ ಅದಾರ, ಯಾರಿಲ್ಲ ಎಂತ ಫಾರ್ಮರ್ ಫಿಕ್ಸ್ ಮಾಡ್ಬಂದೆ. ಕೆಲವೊಮ್ಮೆ ಅವರು ಅಲ್ಲಿಯೂ ಅರಿಸ್ಟ್ಗಳು ಇರ್ತಾವೆ. BJP, ಕಾಂಗ್ರೆಸ್, JDS ಏನು ಕಾರ್ಯಕರ್ತರು ಇರ್ತಾರೋ ಮ್ಯಾಲೆ ಸಣ್ಣ ಆಗ್ಬಿಡ್ತಾವೆ ನೋಡ್ರಿ, ನಾವು ಒಂದಿರು ಹೊಳದು ಬಿಟ್ರೆ ಹೋಗಿ ಗಾಡಿ ನಮ್ದಷ್ಟು ಒಂದು ಹತ್ತು ಮಾಡಿ, ನಿಮ್ಮದು ಹತ್ತು ಮಾಡಿ ನಂಗೆ ಯಾವುದೋ ಭಾವೇಶ ಬಿದ್ದರೆ ತಪ್ಪುಗಳು ಆಗ್ತಾ ಇರ್ತಾವೆ, ಇಲ್ಲಂತಲ್ಲ ಆಗಿದ್ದಾವೆ. ಅದಕ್ಕಾಗಿ ಹೆಚ್ಚು ಕಡಿಮೆ ಆಗಿದ್ದು. ಅದನ್ನೇನೋ ಒಂದಿಷ್ಟು ಮೂಮೆಂಟ್ ಮಾಡಿ, ಪ್ರೂವ್ ಮಾಡಿ, ಇಡೀ ದೇಶ ತುಂಬ ದೊಡ್ಡ ಮೂಮೆಂಟ್ ಮಾಡೋದು ಹೊರಡಂಥ ರಾಹುಲ್ ಗಾಂಧಿ ಅವರಿಗೆ ಸಡನ್ನಾಗಿ ತಮ್ಮವರಿಂದ ಕಾಲಿಗೆ ಕಲ್ಲು ಬಿಡೋದ್ರಿಂದಾಗೆ ಮುಗ್ಗರು ಸ್ವಲ್ಪ ಕೆಲಸ ಬಂದುಬಿಡಿ. ಅದರಿಂದ ಒಮ್ಮೆ ರೈಸ್ ಅಂತ ವಿಶೇಷ ಶಾಂತ ಸ್ವಭಾವದವರು ರಾಹುಲ್ ಗಾಂಧಿ ಅವರು, ಅಷ್ಟು ಸೀರಿಯಸ್ ತೊಗೊಳ್ಳುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಅನೇಕ ಭ್ರಷ್ಟರು ಅವ್ರ ಜೊತೆಗೆ ಇದ್ದು ಹಿಂದೆ ಬಂದು ಹೋಗಿದ್ದಾರೆ. ಅವರು ಒಬ್ಬೊಬ್ಬರು ತಾವ ಎದ್ದು ಹೋಗಿಬಿಟ್ರು. ಅವರು ಯಾರನ್ನೂ ತೆಗಿಲಿಕ್ಕೆ ಹೋಗಿರಲಿಲ್ಲ. ನೋಡ್ರಿ ಅವ್ರ ಇತಿಹಾಸ ನೋಡ್ರಿ ಗೊತ್ತಾಗ್ತದೆ. ರಾಹುಲ್ ಗಾಂಧಿ ಅವರು ಮತ್ತು ಇನ್ನು ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಹೆಚ್ಚು ಒಂದು ಆರೋಪದವ್ರು ಇದ್ದೇ ಇರ್ತಾರೆ ನಾಯಕರ. ಇನ್ನು ಎಲ್ಲರೂ ಮನೆಗೆ ಕಳಿಸಿ ಉಳ್ಯಾರ. ನಾಳೆ ಲಾಸ್ಟಿಗೆ ಅವರೊಬ್ಬರು ಉಳ್ಯವರು ಎದುರಾಳಿಗಳು ಬಲಿಷ್ಠರಿದ್ದಾರೆ. ಮತ್ತು ಕೆಲವೊಂದು ಕಾಂಪ್ರಮೈಸ್ ಅಂತಿಲ್ಲ, ನಾವು ಹೊಂದಾಣಿಕೆ ಅವ್ರು ಮಾಡ್ಕೋಬೇಕಾಗ್ತದೆ, BJP ಅವ್ರು ಮಾಡ್ಕೋಬೇಕಾಗ್ತದೆ. BJP ಅವ್ರು ಇವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಹಿಂದುತ್ವ ಅವ್ರು ಜೋರದ, ಬಟ್ ಅನಿವಾರ್ಯವಾಗಿ ಏನಪ್ಪ ಅಂತಂದ್ರೆ ಈ OBC ಮತ್ತು SC ಇವತ್ತು ಮೀಸಲಾತಿ ಇಟ್ಕೊಳ್ಳಿಕ್ಕೆ ಇದ್ದಾರೆ. ಕಾರಣದ ಅವರು ಉಳಿಬೇಕಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಅದು ಬೇರೆ ಹೇಳಿದ್ರೆ ಕಟ್ಟರ ಅದು ಹಿಂದುತ್ವವಾದಿ. ಅಲ್ಲಿ ವರ್ಣಾಶ್ರಮ ಪದ್ಧತಿ ಮೇಲೆ ಸಮಾಜ ಕಟ್ಟುವಂಥ ವಿಚಾರಗಳನ್ನ ಇಟ್ಕೊಂಡಂಥವ್ರು, ಮೀಸಲಾತಿ ಮೊದಲಿಂದ ವಿರೋಧಿಸ್ತಾ ಬಂದಂಥವ್ರು ಇವತ್ತು ಅವ್ರು ಒಪ್ಕೊಳ್ತಾ ಇದ್ದಾರೆ. ಕಾರಣಂತ ಅಧಿಕಾರದಲ್ಲಿ ಬೆಳಿಬೇಕಾಗಿದೆ, ಮುಂದೆ ಬೆಳಿಬೇಕಾಗಿತ್ತು ಅಂದರೆ ಹೊಂದಾಣಿಕೆ ಮಾಡ್ಕೋಬೇಕು. ಯಾಕೆ ಜನರಿಗೆ ಅವ್ರು ಹೆಚ್ಚಿದ್ದಾರೆ ಅನ್ನೋದು ಅವ್ರಿಗೂ ಮನವರಿಕೆ ಆಗಿದೆ. ಒಂದು ಕಾಲಕ್ಕೆ ಅವರು ಸರಿಯಾಗಿ ಸರ್ವೆ ಮಾಡಲಾರದ, ಅಲ್ಲಿ ಹೆಚ್ಚಿಗೆ ತಮ್ಮ ಮಂದಿ ಭಾಳ ಕಾಣೋದ್ರಿಂದಾಗೆ ದೇಶದ ತುಂಬ ಇವರು ಅದರ ತಿಳ್ಕೊಂಡಿದ್ರೆ ಅದು ಪಾಪ ಅವರು. ಹೀಗಾಗಿ ಮೆರಿಟ್ ಅಂತ ಮಾತಾಡ್ತಾಯಿದ್ರು. ಕಾಲಾಂತರದಲ್ಲಿ ಇಲ್ಲಿ ರಿಸರ್ವೇಷನ್ ಜನರು ಸಾಕಷ್ಟು ಇದ್ದಾರೆ. ಅವರೆಲ್ಲ ಕುಡಿದಾಗ ಇಷ್ಟ ಆಗ್ತದೆ. ಇತ್ತೀಚೆಗೆ ಏನೋ ಮನವರಿಕೆ ಆಗಲಿರ್ತದೆ BJPಗೆ. ಅದರಲ್ಲೂ ಮೋದಿ ಅವ್ರು ಬಂದ ಮತ್ತೆ ಮನವರಿಕೆ ಆಗಿರ್ತದೆ. ಅವರು ಇವತ್ತು ನಾವು OBC ಪ್ರಧಾನಿ SC ನಾವು ವಿರೋಧ ಮಾಡಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವರು ಓಪನಾಗಿ ವಿರೋಧ ಮಾಡಿಲ್ಲ, ಬಟ್ ಒಳಗಿಂದೊಳಗೆ ಅದನ್ನು ಇವತ್ತು ಮಾಡ್ತಾಯಿದ್ರು, ಎಲ್ಲರಿಗೂ ಗೊತ್ತಿದ್ದು, ಓಪನ್ ಸೀಕ್ರೆಟ್ ಅವರು. ಮತ್ತು ಈ ಹಿಂದಂತಿ ಮೈನಾರಿಟಿನ ವಿರೋಧ ಮಾಡೋದು ಬಂದರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ದಲಿತ ಮತ್ತು OBC ಅವ್ರನ್ನ ಇತ್ತೀಚೆಗೆ ವಿರೋಧ ಓಪನ್ ಆಗಿ ಮಾಡ್ತಾಯಿಲ್ಲ, ಅದು ಮಾಡುವಲ್ಲಿ ಮಾಡ್ತಾ ಇರ್ತಾರೆ. ಅಂಥವ್ರು ಇವತ್ತು ಬದಲಾಗ್ತಾ ಇದ್ದಾರೆ. ಹಂಗೆ ಇದು ಇವತ್ತು ಏನಾಗ್ಯದಪ್ಪ ಅಂತಂದ್ರೆ, KN ರಾಜಣ್ಣ ಅವರು ಈ ಮಾತು ಏನಾಗಿ ಬಿಡ್ತಿದ್ದಾರೆ, ರಾಹುಲ್ ಅವರು ಬದಲಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅವರಿಗೆ ನೇರ ಅಟ್ಯಾಕ್ ಮಾಡಿದಂಗೆ ಆಗಿಬಿಡ್ತದು. ಹಾಗಾಗಿ ಅವರು ಅನಿವಾರ್ಯವಾಗಿ ಇವತ್ತು ಮನೆಯಲ್ಲಿ ಕೂಡುವಂಥ ಪ್ರಸಂಗ ಬಂತು. ಮತ್ತು ಆದರೂ ಸಹಿತ KN ರಾಜಣ್ಣವರಿಗೆ ಇವತ್ತು ಸಿದ್ದರಾಮಯ್ಯ ಮೇಲೆ ವಿಶ್ವಾಸ. ಅದಕ್ಕೆ ಇವತ್ತು DKC ಅವರ ವಿರೋಧವಾಗಿ ತಮ್ಮ ಮಾತುಗಳನ್ನ, ಜೊತೆಗೆ ಸತೀಶ್ ಅವರ ಜೊತೆಗೆ ತಮ್ಮ ರಾಜಕೀಯನ ಗುರುತಿಸ್ಕೊಂಡು ಬೆಳೆಸ್ಕೊಂಡು ಬಂದವರು OBC ಜೊತೆಗೆ SC, ದಲಿತ ಅಥವಾ ಇನ್ನುಳಿದಲ್ಲ. ಇವತ್ತು ಅವರು ತಮ್ಮ ಹಿಂದುಳಿದ ದಲಿತ ಮಠಾಧೀಶರನ್ನು ಕರೆಸ್ಕೊಂಡು ತಮ್ಮ ಮನೆಯಲ್ಲೇ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು
ರಾಹುಲ್ ಗಾಂಧಿ ಮೇಲೆ ಪ್ರೆಷರ್ ಹೆಂಗೆ ಮಾಡ್ಬೋದು, ಏನು ಮಾಡೋಕ್ಕೆ ಸಾಧ್ಯದ ಅನ್ನೋ ಚರ್ಚೆಯನ್ನು, ಟ್ಯಾಕ್ಟಿಕ್ಸ್ ಏನೇನು ಮಾಡೋಕ್ಕೆ ಸಾಧ್ಯದ ಇವೆಲ್ಲನೂ ಮಾಡ್ತಾ ಇದ್ದಾರೆ. ಕೆ ಎನ್ ರಾಜಣ್ಣ ಯಾಕೆ ಅಧಿಕಾರ ಹೋಗ್ಯದ ಏನೋ ಮಾಡಬೇಕಾಗ್ಯದ. ಹಾಗಂದ್ರೆ ಕಾಂಗ್ರೆಸ್ ವಿರೋಧವಾಗಿ ಅವತ್ತೇನು ಮಾತಾಡಿದ್ರು ಅಂಥ ಮಾತುಗಳು ಇವತ್ತಿಗೆ ಮಾತಾಡ್ತಾ ಇಲ್ಲ. ನಾವು ಎಲ್ಲರೂ ಕನ್ವಿನ್ಸ್ ಮಾಡೋರು, ರಾಹುಲ್ ಅವ್ರಿಗೂ ಕನ್ವಿನ್ಸ್ ಮಾಡೋರು, ರಾಹುಲ್ ಗಾಂಧಿ ಅವ್ರಿಗೆ ಅನ್ನುವಂಥ ಒಂದು ಡಿಸಿಷನ್ಗೆ ಬಂದು ನಿಂತಿದ್ದಾರೆ. ಈ ಡಿಸಿಷನ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಏನೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಹಿಂದುಳಿದ ಸಂಘಟನೆ ಮಾಡುವಲ್ಲ, ಹಿಂದುಳಿದವ್ರ ಸಂಘಟನೆ ಮತ್ತು SC ST ಸಂಘಟನೆ ಮಾಡುವಲ್ಲ ಕೆ ಎನ್ ರಾಜಣ್ಣವ್ರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಭಾಳ ಮುಖ್ಯದ. ಯಾಕಂತಂದ್ರೆ ಇಲ್ಲಿ ಅಲ್ಲಿ ಒಗ್ಗಟ್ಟಾಗೋದು ಭಾಳ ಕಷ್ಟ ರೀ. ಪಾಪ ಅವ್ರ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಮತ್ತೇನೋ ಕಾರಣಕ್ಕಾಗಿ ಲೀಡರ್ ಹುಟ್ಕೊಂಡು ಬರೋದು ಭಾಳ ಕಷ್ಟ. ನಮ್ಮ OBC ಆಗಿರ್ಬೋದು, SC ಅವರಲ್ಲಿ ಆಗಿರ್ಬೋದು, ST ಅವರಲ್ಲಿ ಆಗಿರ್ಬೋದು, ಏನೋ ಅಪರೂಪಕ್ಕೆ ಒಂದಿಷ್ಟು ಭಾಳ ವರ್ಷಗಳ ನಂತರ ಇವತ್ತಷ್ಟು ಮಾತಾಡೋಂಥ ನಾಯಕರು ಹುಟ್ಟುತ್ತಾ ಇದ್ದಾರೆ. ಅವತ್ತು ಇದ್ದರು, ಬಟ್ ಒಂದು ಸಂಘಟನೆಯಾಗಿ ಇವತ್ತಿಗೂ ಬೆಳೆದಿಲ್ಲ. ಸಂಘಟನೆಯಾಗಿ ಬೆಳೆದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಸಹಜವಾಗಿನ ತಾವು ಮೆಜಾರಿಟಿ ಇದ್ರೂ ಸಹಿತ ತಮ್ಮದೇ ಆದ ಮೆಜಾರಿಟಿ ಗೌರ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮತ್ತು ಜಗತ್ತಿನಲ್ಲಿ ಒಂದು ತಿಳ್ಕೊಂಡು ಅಧಿಕಾರನ ಯಾರೋ ಒಂದು ಏನಪ್ಪ ತಟ್ಟೆಯಲ್ಲಿ ಹಾಕಿ ಕೊಡೋದು ಇಲ್ಲ. ನಾವು ಪ್ರಯತ್ನ ಮಾಡಿ ಹೋರಾಟ ಮಾಡ್ಕೋಬೇಕು, ಅದನ್ನು ಸಂಘಟನೆ ಮಾಡ್ಕೋಬೇಕು, ಜನಕ್ಕೆ ತಿಳಿಸಿ ಹೇಳಬೇಕು, ಏನು ಅನ್ಯಾಯ ನಡೆದ ತಿಳಿಸಿ ಹೇಳಬೇಕು, ಸದಾ ಜನರ ಜೊತೆ ಬೆರೀತಾ ಇರಬೇಕು. ಜನರ ಜೊತೆ ನೋಡಿ ರಾಹುಲ್ ಗಾಂಧಿ ಅವರು ಎಲ್ಲಿವರೆಗೆ ಪಪ್ಪು ಜೊತೆಗೆ ನಿಮಗೆ ಗೊತ್ತ ಹಿಂದೆ ಇವ ಒಬ್ಬ ರಾಜ್ಕುಮಾರ ಶಹಜಾದಿ ಅಂತ ಟೀಕೆ ಮಾಡ್ಕೊಳ್ತಾ ಇದ್ರು. ಮನೆ ಒಳಗೆ ಕೂತಾಗ ಎಲ್ಲ ಸುತ್ತಮುತ್ತ ಇರೋರು ಯಾರಿದ್ದರು ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟ ರಾಜಕಾರಣಿಗಳಿದ್ದರು. ಅವ್ರ ಮಾತು ಕೇಳ್ಕೊಂಡು ಇವ್ರು ಏನೋ ರಾಜಕೀಯ ಮಾಡ್ತಾಯಿದ್ರು. ನಂತರದಲ್ಲಿ ಗೊತ್ತಾಗ್ತಾ ಬಂತು ಹೊರಗೆ ಬಂದಾಗ ಇದಲ್ಲಪ್ಪ ರಾಜಕೀಯ ಬೇರೆ ಅದಂತೇಳಿ ಇವತ್ತು ಬದಲಾಗ್ತಾ ಇದ್ದಾರೆ. ಹಂಗೆ ಕೆ ಎನ್ ರಾಜಣ್ಣ ಅವರು ಸಹಿತ ಇವತ್ತು ಹೊರಗೆ ಬಂದ ಜನ ಜೊತೆ ಬೆರೆತ ಆ ಜನ ಎತ್ಕೊಂಡು ತೊಗೊಂಡು ಅವ್ರ ಬದುಕಿನ ಜೊತೆ ತಾನು ಗುರುತಿಸ್ಕೊಂಡು ಹೋದ್ರೆ ನಿಶ್ಚಿತವಾಗಿ ಅವ್ರು ಲೀಡರ್ ಇದ್ದಾರೆ, ಇನ್ನೂ ಬೆಳೀತಾರೆ. ಅದರ ಎರಡು ಮಾತು ಇಲ್ಲ. ಜೊತೆಗೆ ಇವತ್ತು ಸತೀಶ್ ಅವರು ಇದ್ದಾರೆ, ಅವ್ರ ಜೊತೆಗೆ ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಅನೇಕ ದಲಿತ ನಾಯಕರು ಅವ್ರ ಜೊತೆಗೆ ಇದ್ದಾರೆ, ಕಾಣಿಸ್ಕೊಂಡು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಸಂಘಟನೆ ಸ್ವಲ್ಪ ವೀಕ್ ಅದ. ಕಾರಣ ಅಂದ್ರೆ ಆರ್ಥಿಕ ಬಲ ಇಲ್ಲದ್ದು ಅನ್ನೋದು ಅಷ್ಟು ಸ್ಪಷ್ಟ ಅದ. ಯಾಕಂದ್ರೆ ಮೇನ್ ಆರ್ಥಿಕ ಬಲ ಏನಾದವಪ್ಪ ಅಂದ್ರೆ ಮೇಲ್ಜಾತಿಗಳಲ್ಲ, ಇನ್ನುಳಿದವರಲ್ಲ, ನಮ್ಮ ಕಾರ್ಪೊರೇಟ್ಗಳಲ್ಲ. ಮತ್ತೆಲ್ಲ ಕಾರ್ಪೊರೇಟ್ರ್ ಯಾರು ಅವರು ಮೇಲ್ಜಾತಿಯವರು ಸಮಸ್ಯೆಯವ್ರು ಇದ್ದಾರೆ. ಎಲ್ಲೋ ಅಲ್ಲೋ ಇಬ್ಬರು ಬರ್ಬೋದು. ಎಷ್ಟು ಮಂದಿ OBCಗಳು ಕಾರ್ಪೊರೇಟ್ಗಳಿದ್ದಾರಪ್ಪ ಇದ್ರಲ್ಲ, ಎಷ್ಟು ಜನ ದಲಿತರು ಕಾರ್ಪೊರೇಟ್ಗಳಿದ್ದಾರೆ ಇವರಲ್ಲ, ತೆಗೆದು ಹುಡುಕಿ ನೋಡ್ರಿ ಗೊತ್ತಾಗ್ತದೆ ಏನಂತೇಳಿ. ಅದಕ್ಕೆ ಯಾವುದಕ್ಕಾದ್ರೂ ಹಣ ಬೇಕು. ಇವತ್ತು ದುಡ್ಡು ಇಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡ್ವಿ. ಅದೆಲ್ಲ ಗಾಂಧಿಯವ್ರ ಕಾಲಕ್ಕೆ ಅವ್ರು ಮಾಡಿದ್ರು, ಸರಿಯಾಗಿ ಮಾಡಿದ್ರು ಪಾಪ ಅವರು. ದುಡ್ಡು ಇಲ್ದೇನೂ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಜನ ನಡ್ಕೋಬೇಕು ಅಂತೇಳಿ. ಆದರೆ ಇವತ್ತು ಪ್ರಯೋಗಾತ್ಮಕವಾಗಿ ದುಡ್ಡಿದ್ದರೂ ಇವರು ಆಗಿರಲಿಲ್ಲ. ನಮ್ಮ ಯಾರು ರಾಹುಲ್ ಗಾಂಧಿಯವರು ದುಡ್ಡಿತ್ತು, ಎಲ್ಲ ಇತ್ತು, ಆದರೂ ಲೀಡರ್ ಆಗಿರಲಿಲ್ಲ. ಯಾವಾಗ ಹೊರಗೆ ಬಿದ್ದರೂ ಅಟ್ಲೀಸ್ಟ್ ಅವ್ರು ಅಡ್ಡಾಡಲಿಕ್ಕೆ ಮಾಡಲಿಕ್ಕೆ ಜನ ಕುಡಿಸೋದಕ್ಕಪ್ಪ ಏನೋ ಪಾರ್ಟಿ ಕಾರ್ಯಕ್ರಮ ಮಾಡೋದಕ್ಕಾಗಲಿ ಇವೆಲ್ಲ ಏನು ಶುರು ಮಾಡಿದ್ರು. ಅಷ್ಟು ಫಂಡ್ ಅದ. ಅದು ದೊಡ್ಡ ಪ್ರಮಾಣದಲ್ಲಿ ಫಂಡ್ ಇಲ್ಲ. ಇತ್ತೀಚೆಗೆ ಫಂಡ್ ಬರೋದು ಕಡಿಮೆ ಆಗಿದೆ ಕಾಂಗ್ರೆಸ್ಗೆ. ಯಾಕಂದರೆ ಅಧಿಕಾರದಲ್ಲಿ ಇಲ್ಲ ಅಂದರೆ ಯಾರು ದುಡ್ಡು ಕೊಡೋದಿಲ್ಲ ಕಾರ್ಪೊರೇಟ್ಗಳು. ಹೀಗಾಗಿ ಇವತ್ತು ಇರೋ ಕೆಲವು ಈ OBC ಮತ್ತು SCಯಲ್ಲಿರ್ತಿರುವಂಥ STಯಲ್ಲಿರ್ತಿರುವಂಥ ನಾಯಕರು ಒಂದಿಷ್ಟು ಈ ಸಂಘಟನೆಯನ್ನು ಒಂದು ಕಾಳಜಿಯಿಂದ ಮಾಡಬೇಕಾಗಿದೆ. ಜೊತೆ ತಮ್ಮಲ್ಲಿ ಯಾರದರಪ್ಪ ಜನಪರವಾಗಿ ಕೆಲಸ ಮಾಡುವಂಥವ್ರು ಅವರನ್ನು ಬೆಳೆಸ್ಕೊಳ್ಬೇಕಾಗಿದೆ. ಆ ದಿಶೆಯಲ್ಲಿ ಕೆ ಎನ್ ರಾಜಣ್ಣವರು ರಾಜಕೀಯ ಕಲಿಸಿದ್ರೆ ಒಳ್ಳೆಯ ವಿಷಯನ. ಯಾಕಂದರೆ ಅನೇಕ ಮಠಗಳು ಜನರ ಜೊತೆ ಸಂಪರ್ಕ ಇರ್ತದೆ, ಜನಸಾಮಾನ್ಯರ ಜೋಡಿ. ಹೀಗಾಗಿ ಅವರಿಂದ ಜನರ ಮುಟ್ಟಕ್ಕೆ ಸಾಧ್ಯ ಅಂತ ಒಂದು ನಂಬಿಕೆ ಅದ. ಅದು ಆಗ್ಬೋದು. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ತಾವು ಸ್ವತಃ ಇನ್ನು ಫೀಲ್ಡಿಗೆ ಇಳಿದ ಈ ಒಂದು ಸಂಪರ್ಕಗಳನ್ನು ಮಾಡ್ತಾ ಮತ್ತು ಅನೇಕ ಅಲ್ಲೇ ತಮಗೆ ಬೇಕಾದಂಥ ವಿಚಾರಧಾರೆ ಜನ ಇದ್ದಾರೆ. ಅವರೆಲ್ಲ ಕೂಡಿಸ್ಕೊಂಡು ಸಂಘಟನೆ ಮಾಡಿ ಸಚಿವ ಆಗಬೇಕು, ಮಾಡಬೇಕು. ಸಚಿವಂತಿ ಅಂತ ಅವಕಾಶ ಸಿಕ್ಕ ತಕ್ಷಣ ಸಿದ್ದರಾಮಯ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ತಮ್ಮ ಬಲಗೈ ಬಂಟ ಕೆ ಎನ್ ರಾಜಣ್ಣ ಮೇಲೆ ಭಾಳ ಪ್ರೀತಿ, ವಿಶ್ವಾಸ. ಯಾಕಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಂಥವ್ರು ಸದಾ ಸಮಯದಲ್ಲಿ. ಅದಕ್ಕಾಗಿ ತಮ್ಮ ಕೆಲಸ ಏನು ಮಾಡ್ತಾರೆ ಮಾಡಲಿ, ಜೊತೆ ಸಂಘಟನೆ ಇನ್ನೂ ಜೋರು ಅದ್ರ ಭಾಳ ಉತ್ತಮ. ಯಾಕಂದರೆ ಮೆಜಾರಿಟಿ ಯಾರಿಗೆ ಗೊತ್ತದ ಯಾರದಾರ ಅಂತೇಳಿ ಅದೆಲ್ಲ ಜನರು ಕೂಡಿಸಿ ತಿಳುವಳಿಕೆ ಕೊಟ್ಟ ಏನದಪ್ಪ ಈ ದೇಶದ ರಾಜಕಾರಣ, ಆರ್ಥಿಕ ಪರಿಸ್ಥಿತಿ ಏನದ ಇವೆಲ್ಲವೂ ತಿಳಿಸ್ಕೊತಾ ಹೋಗ ತಮ್ಮದೇ ಸಂಘಟನೆಯನ್ನು ಇನ್ನಷ್ಟು ಜೋರು ಮಾಡಿದ್ರೆ ಯಾರು ಅವರ ಅಧಿಕಾರ ತೊಗೊಂಬರ್ತಾರೆ, ಜನನ ತೊಗೊಂಬರ್ತಾರೆ ಅಧಿಕಾರಕ್ಕೆ. ಅಂಥ ವಾತಾವರಣ ನಿರ್ಮಿಸೋ ಕೆಲಸ ಅದು ಕೆ ಎನ್ ರಾಜಣ್ಣರದು, ಸತೀಶ್ ಅವ್ರದ್ದಾಗಿರ್ಬೋದು, ಅಥವಾ ಹಿಂದುಳಿದ ನಾಯಕರಿದ್ದಾರೆ ಅವ್ರದ್ದಾಗಿರ್ಬೋದು, ಅವರೆಲ್ಲ ಕೂಡಿ ಮಾಡಬೇಕಾಗಿದೆ. ಇದು ಅವ್ರಿಗೆ ಒಂದು ಸಿಕ್ಕಂಥ ಅವಕಾಶ. ಅದನ್ನು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆ ದಿಶೆಯಲ್ಲಿ ಮುಂದುವರಿತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ ಮಾತ್ರ ಸಮಾಧಾನ ವಿಷಯ ಅಂತ ಹೇಳ್ತಾ ಕೆ ಎನ್ ರಾಜಣ್ಣರ ನಡೆ ಪಾಸಿಟಿವ್ ಅದ. ಇದೇ ರೀತಿ ಹೋಗಿ ನಾಲಿಗೆ ಮೇಲೆ ಹಿಡಿದಿದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.